700 ಕಿಲೋಮೀಟರ್ ಪಾದಯಾತ್ರೆ. ಬರೀ ಪಾದಯಾತ್ರೆ ಅಲ್ಲ, ಅದರ ಜೊತೆಗೆ ಕಂಬಿಯನ್ನ ಹೊತ್ಕೊಂಡು ಪಾದಯಾತ್ರೆ ಮಾಡ್ತಿರುವಂತ ಈ ವ್ಯಕ್ತಿ ಬರೀ ಪಾದಯಾತ್ರೆ ತನ್ನ ಊರಿಂದ ಹೋಗಿ ಶ್ರೀಶೈಲಕ್ಕೆ ಮುಟ್ಟಿದ್ರೆ ಸಾಕು ಅನ್ನುವಂಥ ಪಾದಯಾತ್ರೆ ಅಲ್ಲ. ತನ್ನ ಊರಿಂದ ಶ್ರೀಶೈಲಕ್ಕೆ ಹೋಗಿ ಮುಟ್ಟಿ ಮತ್ತೆ ತನ್ನ ಊರಿಗೆ ಪಾದಯಾತ್ರೆಯನ್ನ ಮಾಡ್ತಿರುವಂಥ ವ್ಯಕ್ತಿ ಈತ. ನಿಜವಾಗ್ಲೂ ನಿಮಗೆ ಈ ಕಥೆಯನ್ನ ಕೇಳಿದ್ರೆ ಏನು ಅನ್ಸುತ್ತೆ ಗೊತ್ತಿಲ್ಲ. ನನಗೆ ಮಾತ್ರ ನಿಜವಾಗ್ಲೂ ಒಂಥರ ಬೇಜಾರಾಯ್ತು, ಒಂದ್ ಕಡೆ ಖುಷಿನೂ ಆಯ್ತು. ಪ್ರತಿ ವರ್ಷ ಒಂದೊಂದು ಕಾರಣಗಳಿಗೆ ಪಾದಯಾತ್ರೆ ಮಾಡ್ತಿರುವಂತ ಈ ವ್ಯಕ್ತಿ ಈ 3ನೇ ವರ್ಷ ತನ್ನ ಮಕ್ಕಳಿಗೆ ಈ ವರ್ಷ ಮದುವೆ ಆಗ್ಲಿ ಅನ್ನುವಂತ ಆಸೆಯನ್ನು ಇಟ್ಕೊಂಡು, ಭಕ್ತಿಯನ್ನ ಇಟ್ಕೊಂಡು, ಕೋರಿಕೆಯನ್ನು ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಅದು ಕೂಡ ತುಂಬಾ ಭಕ್ತಿಯಿಂದ. ನಿಜವಾಗ್ಲೂ ಹೇಳ್ತೀನಿ, ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ, ನನಗೆ ಮಾತ್ರ ಕಣ್ಣೀರೇ ಬಂತು. ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ, ಬರ್ರಿ. ಅಪ್ಪಾಜಿ ನಮಸ್ಕಾರ ರೀ. ನಮಸ್ತೆ. ಎಲ್ಲಿಂದ ರೀ? ಶ್ರೀಶೈಲಿಂದ ಹೊಂಟೇವ್ರಿ. ಶ್ರೀಶೈಲ ಹೊಂಟೇರಿ? ಈಗ ಎಲ್ಲಿಂದ ಬಂದಿರಿ? ಶ್ರೀಶೈಲಿಂದ ಹೊಂಟೇವ್ರಿ. ಹೊಳ್ಳಿ ವಾಪಸ್ ಹೊಂಟೇರಿ? ಅಂದ ನಿಮ್ಮ ಊರು ಯಾವ್ದ್ರಿ? ನಮ್ಮೂರು ದೇವರಿಪುರಿ. ದೇವ್ರಿಪ್ರಿಗಿರಿ? ಒಬ್ಬರೇ ಬಂದಿರಿ? ಹಾಂ, ಒಬ್ಬರೇ. ಈ ಕಂಬಿ ತೊಗೊಂಡು ಒಬ್ಬರೇ ಬಂದಿವಿ. ಏನಂತೀರಿ ಇದಕ್ಕೆ? ಕಂಬಿ ಅಂತೀರಿ? ಯಾವ್ರು ಅಂದಿರಿ? ದೇವರಿಪುರಿಗೆ. ದೇವ್ರಿಪ್ರಿಗಿರಿ? ಹಾಂ. ಅಲ್ರಿ, ಇದು ಎಷ್ಟು ವಜ ಐತ್ರಿ? ಒಂದು 8 ಕಿಲೋ ಇರ್ಬೋದು ರೀ. 8 kg ರೀ? 8 kg. ಜಾಸ್ತಿನೇ ಇರ್ಬೇಕು ಬಿಡ್ರಿ. ಕಟ್ಟಿಗೆ ಅದ, ಗಂಟೆ ಅದಾವ. 10 kg ಇರ್ಬೋದು. 10 kg ಇರ್ಬೋದ್ರಿ? ವರ್ಷ ಹೋಗ್ಕಿರಿ? ಈ 3ನೇ ವರ್ಷ ನಮ್ದು. ಇದು 3ನೇ ವರ್ಷ ರೀ? ಹಾಂ. ಯಾರು ಇರ್ತೀರಿ ಮನ್ಯಾಗ ರೀ? ಹಾಂ ರೀ. ಮನ್ಯಾಗ ಯಾರು ಅದ ರೀ? ಮನ್ಯಾಗ ನಾವು ಒಬ್ಬನೇ ಇರ್ತೀನಿ ರೀ. ಹಾಂ. ಮತ್ತು ಹೊರಗೆ ಅಭ್ಯಾಸ ಮಾಡ್ಲಕ್ಕೆ ಹೋಗ್ತಾರೆ. ಹೌದ್ರಿ? ಹಾಂ. ಎಷ್ಟು ಕಿಲೋಮೀಟರ್ ಆಗೈತೆ ರೀ ಹೋಗಿ ಬರೋದ್ರಿ? ಇದು ಒಂದು 600-700 ಕಿಲೋಮೀಟ್ರ್ ಆಗ್ತಾರೆ ಹೋಗಿ ಬರೋದ್ರಿ? ಇಲ್ಲ, ಒಂದ್ ಸಂಗಡ ಹೋದ್ರ 7 ಕಿಲೋಮೀಟರ್. 700 ಕಿಲೋಮೀಟ್ರ್ ಹೋಗುತ್ತ 700, ಬರ್ತೀವಿ 700 ರೀ. 1400 ಕಿಲೋಮೀಟರ್ ರೀ? ಅಲ್ಲ, 1400 ಕಿಲೋಮೀಟರ್ ಕಂಬಿ ಹೊತ್ಕೊಂಡ್ರಿ, ಎದಕ್ ಹೋಗ್ಬೇಕು ಅನ್ಸಿದ್ರಿ ನಿಮ್ಗೆ? ಇದು ಮಲ್ಲೈನ ಜಾತ್ರೆಗೆ ಹೋಗಿ ಬರ್ತೇವ್ರಿ. ಮಲ್ಲೈನ ಇದು ಸೇವೆ ಮಾಡೋದಲ್ಲ, ಸೇವೆ ಮಾಡ್ತೀರಿ ಬಿಡ್ರಿ. ಆದ್ರೆ ನಿಮ್ಗೆ ಯಾಕೆ ಅದ್ರ ನಂಬಿಕೆ ಹೆಂಗ್ ಬರತ್ರಿ ಅಂದೆ? ಮಲ್ಲಯ್ಯ 12 ಜ್ಯೋತಿರ್ಲಿಂಗ ಒಂದು ಶ್ರೀಶೈಲ ಮಲ್ಲಯ್ಯಂದ ಒಂದು. ಹೌದ್ರಿ? 12 ಜ್ಯೋತಿರ್ಲಿಂಗದೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಕರೆಕ್ಟ್ ರೀ. ಆದ್ರ ಭಕ್ತಿನ ತೋರ್ಸ್ಕೊಳಕ್ ಈಗ ನೋಡ್ರಿ, ಹೋಗ್ಬೋದು, ಬಸ್ನಾಗ ಹೋಗಿ ಬರ್ಬೋದು, ಬೈಕ್ನಾಗ ಹೋಗಿ ಬರ್ಬೋದು. ಹಿಂಗ ಪಾದಯಾತ್ರೆ ಅದ್ರಾಗೂ ಮತ್ತೆ ಇದು ಕಂಬಿ ಹೊತ್ಕೊಂಡ್ ಯಾಕೆ ಹೋಗ್ತೀರಂತ? ಇದು ಕಂಬಿ ಅವನಿಗೆ ಶ್ರೇಷ್ಠ ಅದ್ರಿ ಶ್ರೀಶೈಲ ಮಲ್ಲಯ್ಯ. ಇದು ಕಂಬಿಲಿಂದ ಫೇಮಸ್ ಆಗ್ಯಾನ. ಹೌದ್ರಿ? ಶ್ರೀಶೈಲ ಮಲ್ಲ. ನೀವೇನ ಬೇಡ್ಕೊಂಡ್ರೆ ಆಗುತ್ತಾರೆ? ಬೇಡಿಕೆಗಳಿಗೋಸ್ಕರನ ಅಥವಾ ಚೆನ್ನಾಗಿ ಇಡುಪ ನಮ್ಮನ್ನಕ್ಕೋಸ್ಕರ? ಮನಸ್ಲಿಂದ ನಾವು ಬೇಡ್ಕೊಂಡು ಏನ್ರೆ ನಮ್ದು ತ್ರಾಸ ಇದ್ದಿದ್ದು ಬೇಡ್ಕೊಂಡು ನಾವೇನು ಭಕ್ತಿಲಿಂದ ಹೋಗ್ತೇವೆ, ಅದು ದೇವ್ರ ಪೂರ ಮಾಡ್ತಾರೆ. ನಿಮ್ಗೇನ ಅಂತ ಕಷ್ಟ ಆಗಿತ್ರಿ? ಅಂದ್ರೆ ನೀವು ಈ ಕಂಬಿ ಹೊತ್ಕೊಂಡ್ ಬರ್ತೀನಪ್ಪ ಅಂತ ಬೇಡ್ಕೊಂಡ್ರಲ್ಲ, ಎಷ್ಟು 3 ವರ್ಷದಿಂದ ರೀ? 3 ವರ್ಷದಿಂದ ನೀವು ಬರಾತಿರಿ? ಇದೆಲ್ಲ ಇಟ್ಟಿರ್ತೀರಿ ಕಂಬಿ ಮನ್ಯಾಗ ಹೊತ್ತು ಒಯ್ದ್ಮೇಲೆ? ಹೋಗಿ ಮತ್ತೆ ಸ್ವಾಮಿಯವ್ರ ಮನ್ಯಾಗ ಇರ್ತಾರೆ. ಸ್ವಾಮಿಯವ್ರ ಮನ್ಯಾಗ ರೀ? ಹೊರಗೆ ಗುಡಿಯಾಗ ಪೂಜೆ ಮಾಡ್ಕೊಂಡು ರೀ ಅಲ್ಲಿ ಮತ್ತೆ ಅಲ್ಲಿದಿಂದ ಮೆರವಣಿಗೆ ತಕೊಂಡು ಹೋಗಿ ಇದು ಸ್ವಾಮಿ ಮನೆಗೆ ಇಡ್ಬೇಕಾಗ್ತಾರೆ. ಹೋಗುವತ್ನಾಗ ನಿಮ್ಗೆ ಎಲ್ಲಿ ತನಕ ಊಟ ವ್ಯವಸ್ಥೆ ನೀರೆಲ್ಲ ಎಲ್ಲಿರ್ತಾರೆ? ಹೋಗೋ ಮುಂದೆ ಸಾಕಷ್ಟು ವ್ಯವಸ್ಥೆ ಅದಾರೆ. ದಾಸೋಗ ಇರ್ತದ್ರಿ. ಬರೋ ಮುಂದೆ ಏನಿರಲ್ರಿ. ಮತ್ ಬರೋ ಮುಂದೆ ಹೆಂಗ್ ಮಾಡ್ತೀರಿ? ಮತ್ತೆ ಬರೋ ಮುಂದೆ ನಾವು ಸ್ವತಃ ಖರ್ಚು ಮಾಡಿ ಮತ್ ನೀರ್ ಗಿರಲ್ಲ ರೀ? ನೀರು ಅಲ್ಲಿ ಹಾದ್ಯಾಗ ನಾವು ನೀರು ತುಂಬಿಕೊಂಡು ಬಾಟ್ಲಾಗ ಇಟ್ಕೊಂಡು ಹೋಗ್ತೇವೆ. ಅಲ್ಲಲ್ಲಿ ಆದಾಗ ನೀರ್ ತುಂಬಿಕೊಂಡು ಕೂರ್ಕೊಂಡು ಹೋಗ್ತೀವಿ. ಮತ್ತೆ ಗಾಡಿ ಪಡಿ ಎಲ್ಲ ಬರ್ತಿರ್ತಾವಲ್ರಿ, ಹೆಂಗ್ ಮಾಡ್ತೀರಿ? ಗಾಡಿ ಸೈಡ್ ಇರ್ತೇವ್ರಿ, ನಾವು ದಂಡಿಗೆ ಹಾಯ್ದು ಹೋಗ್ತೇವಲ್ರಿ. ಏನೋ ಇದ್ರು ಆತರದ ಅಪ್ಪ ಏನೇನ್ ಅಂದ್ರೆ ದಂಡಿಗೆ ಹಾಯ್ದು ಹೋಗೋದಿರ್ತ. ನಾವು ಭಕ್ತಿ ಮಾಡ್ಕೊತ ಹೋಗ್ತೇವೆ ನಾಡು. ಮತ್ತ ರೋಡ್ ಯಾವ್ದು ಗಾಡಿ ತ್ರಾಸ ಅಲ್ಲಾರ್ದಂಗೆ ಮಾಡ್ಕೊಂಡು ಹೋಗ್ಬೇಕು. ರೀ. ಯಾವತ್ತು ಕಷ್ಟ ಅನ್ಸಿಲ್ರಿ ಇದು? ಬರ್ರಿ ಕಷ್ಟ ಅನ್ಸಿಲ್ರಿ ನಿಮ್ಗೆ? ನಮ್ಗೆ ಈಗೇನು 3ನೇ ವರ್ಷ ಆಯ್ತ್ರಿ, ಏನ್ ಕಷ್ಟ ಅನ್ಸಿಲ್ಲ. ಅಂದ್ರೆ ನಾ ಯಾಕೆ ಕೇಳದಿನಂದ್ರಿ, ಈಗ ವಯಸ್ಸಾಗಿರ್ತೈತಿ ನಿಮ್ಗ, ಆರಾಮ್ ಕೂತ್ ಊಟ ಮಾಡುವಂತ ವಯಸ್ಸು ನಿಮ್ದ. ಈ ವಯಸ್ಸಿನಾಗೂ ನೀವು ಈ ಕಂಬಿ ಹೊತ್ಕೊಂಡು ಅಲ್ಲಿ ತನಕ 700 ಕಿಲೋಮೀಟರ್ ಹೋಗುದು, 700 ಕಿಲೋಮೀಟರ್ ಬರುದಂದ್ರ
ಸಾಮಾನ್ಯ ವಿಷಯ ಅಲ್ರಿ ಇದು. ಹಂಗಾಗಿ ನನಗ ಈಗಿನ 20-21 ವಯಸ್ಸಿನ ಇರ್ತಾರಲ್ಲ, ಅವರೆಲ್ಲ ಏನೋ ಒಂದ್ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ನನ್ನ ಕೈಲಿ ಅನ್ನೋ ಲೆಕ್ಕದಾಗ ಇರ್ತಾರ. ಅದೇ ನಮ್ ಕೈಲಿ ಆಗುತ್ತೆ ಆಗಂಗಿಲ್ಲ ಅನ್ನೋ ಲೆಕ್ಕದಾಗ ಬಿಡ್ತಿರ್ತಾರ. ಬಟ್ ನಿಮ್ಮ ವಯಸ್ಸು ನೋಡಿದ್ರ, ನೀವು ಮಾಡ್ತಿರೋ ಕೆಲಸ ನೋಡಿದ್ರ ಬಹಳ ಇನ್ಸ್ಪಿರೇಷನ್ ರೀ. ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಂದ್ರೆ ಮಕ್ಕಳು ಒಂದು ಒಳ್ಳೆ ಭವಿಷ್ಯ ಸಲುವಾಗಿ ಬೆಳ್ಕೊಂಡು ಹೊಂಟೀನಿ. ಹಾ ರೀ, ಅವ್ರಿಗೆ ಮಕ್ಕಳ ಸಲುವಾಗಿ ಒಳ್ಳೆ ಭವಿಷ್ಯ ಸಲುವಾಗಿ ನೀವು ಹೊಂಟಿರಿ. ಮಕ್ಕಳು ಚಲೋ ಅದಾರ ನಿಮ್ ಜೊತೆ? ಹಾ ರೀ, ಚಲೋ ಅದಾರೆ. ಅವರು ಒಂದಿಬ್ರು ಅಮೇರಿಕದಾಗ ಅಭ್ಯಾಸ ಮಾಡತ್ತಾರೆ. ಇಬ್ರು ಅಮೇರಿಕದ ಅಭ್ಯಾಸ ಮಾಡತ್ತಾರ್ರಿ. ನಿಮ್ ಹೆಸರು ಏನಂದ್ರಿ? ನಮ್ಮ ಹೆಸರು ಅರ್ಜುನ್ ದೇಗಿನಾಳ್ ಅಂತ್ರಿ. ಅರ್ಜುನ್ ದೇಗಿನಾಳ್ ದೇಗಿನಾಳ್ ರೀ. ಇದು ಯೂಟ್ಯೂಬ್ ಒಳಗೆ ಬರ್ತೀರಿ, ನಿಮ್ ಮಗಳಿಗೆ ತೋರಿಸ್ರಿ ವಿಡಿಯೋ. ಹಾ ರೀ, ಯಾಕಂದ್ರ ಇಷ್ಟ ಕಷ್ಟಪಟ್ಟು ಕೆಲಸ ಮಾಡತ್ತೀರಿ. ಮುಂದೊಂದಿನ ಮಕ್ಳು ಏನ್ ಮಾಡ್ತಾರೆ ಹೇಳ್ರಿ, ಹೋದವ್ರು ಹೋಗೇ ಬಿಡ್ತಾರ. ತಂದೆ ನೋಡಕ್ ಬರಂಗಿಲ್ಲ, ಮಾತಾಡ್ಸಕ್ ಬರಂಗಿಲ್ಲ, ಅವ್ರ ಕೆಲಸ ಅವ್ರೊಂದ್ ಬಿಸಿ ಆಗಿಬಿಡ್ತಾರ. ಅದಕ್ಕ ನಿಮ್ ಮಗಳಿಗೆ ತೋರಿಸ್ರಿ ವಿಡಿಯೋ. ಆಯ್ತಾಯ್ತು. ಯಾಕಂದ್ರ 3 ವರ್ಷದಿಂದ ಕಷ್ಟಪಟ್ಟು ನೀವು ದೇವ್ರಿಗೆ ಬೇಡ್ಕೊಂಡು ಕಂಬಿ ಹೊತ್ಕೊಂಡು 700 ಕಿಲೋಮೀಟರ್ ಹೋಗುದು ಬರೋದು ಮಾಡಾಕತ್ತೀರಿ. ಏನ್ರಿ ಮಗನ ಹೆಸರು? ಮಕ್ಕಳ ಹೆಸರು ಪರಮಾನಂದ ದೇಗಿನಾಳ್, ಅವರು ಚಂದ್ರಶೇಖರ್ ದೇಗಿನಾಳ್, ಅವ್ರ ಮಗಳ ಒಬ್ಬಾಕಿ ಲಕ್ಷ್ಮೀ ದೇಗಿನಾಳ್. ಪರಮಾನಂದ್ ರೀ, ಚಂದ್ರಶೇಖರ್ ರೀ, ಮತ್ತೆ ಲಕ್ಷ್ಮೀ ರೀ. ಲಕ್ಷ್ಮೀ ದೇಗಿನಾಳ್. ಯಾರ್ಯಾರು ನೋಡತ್ತೀರಿ ಅವ್ರ ಮಕ್ಕಳು ಒಂದ್ಸಲ ತಲೆಗೆ ಇಟ್ಕೊಂಡ್ರಿ. ನಿಮ್ ಸಲುವಾಗಿ, ನಿಮ್ಮ ಫ್ಯೂಚರ್ ಸಲುವಾಗಿ ನಿಮ್ಮ ತಂದೆಯವರು 700 ಕಿಲೋಮೀಟರ್ ಹೋಗುದು, 700 ಕಿಲೋಮೀಟರ್ ಬರುದು, ಕಂಬಿ ಹೊತ್ಕೊಂಡು ಸಾಮಾನ್ಯ ಮಾತಲ್ಲ. ನನಗೆ ಒಂದು ಕ್ಷಣ ಅದೇ ಹೇಳ್ತೀನಲ್ಲ, ನೋಡ್ರಿ ನಿಮ್ಮ ತಂದೆಯವ್ರು ಇಷ್ಟೆಲ್ಲ ಕಷ್ಟಪಡತ್ತಾರ, ಮುಂದೆ ಒಂದಿನ ಅವ್ರ ಜೊತೆ ಚೆನ್ನಾಗಿ ನಿಂತ್ಕೊಳ್ರಿ ಅಷ್ಟೇ. ಮತ್ತೆ ಪಶಿ ಜೀವನ ಅಂದ್ರೆ ಏನು ಅನ್ಸುತ್ತೆ ನಿಮ್ ಬಗ್ಗೆ? ನಿಮ್ಗೆ ಜೀವನ ಚಲೋನೇ ಅನಿಸ್ಲಾಗ್ತಾನೆ. ಈಗಿನ ಸಮಯ ಚಲೋ ಅಂತೀವ್ರಿ, ಎಲ್ಲ ಥರ ಅನುಕೂಲ ಮಾಡಿಕೊಳ್ಳಾತೇನ್ರಿ. ಅವ್ರದಿಷ್ಟು ಮಕ್ಳಿಗೊಂದಿಷ್ಟು ಈ ವರ್ಷ ದೇವ್ರ ಅವ್ರ ಲಗ್ನ ಮಾಡಿಸ್ಕೊಟ್ನಂದ್ರೆ ಸಾಕು. ಈಗ ಮದ್ವೆ ಆಗೋರದಾರಿ ಅವ್ರು? ಮದ್ವೆ ಟೈಮ್ ಆಗಿದ್ರೆ ಮಾಡ್ಬೇಕನ್ರಿ? ಈ ವರ್ಷ ಅವ್ರ ಲಗ್ನ ಕೂಡ್ಸ್ಕೊಟ್ನಂದ್ರೆ ಅದೇ ಒಂದು. ಹೊಲ ಮನಿ ರೀ? ಹೊಲಾನು ಅದ ರೀ. ಎಷ್ಟು ಅದ ರೀ? 8 ಎಕರೆ ಅದ ರೀ. 8 ಎಕರೆ ಅದ ರೀ. ಅಂದ್ರ 3 ವರ್ಷದಿಂದ ಹೊಂಟಿರಿ? ರೀ ಸರ್. ಈ ವರ್ಷ ಮದ್ವೆ ಆಗ್ಬೇಕು ಅವ್ರದ್ದು? ಮಕ್ಕಳದ್ ಮದ್ವೆ ಆಗ್ಬೇಕಂತ ಹೇಳಿ ಬೆಳ್ಕೊಂಡು ಹೊಂಟೀನಿ. ಏನ್ ಭಾಳ ವಯಸ್ಸಾಗಿದ್ದೇನ್ರಿ? ಇಲ್ಲಲ್ಲ, ಈಗ 28, 29, 30 ನಡ್ದಾವ್ರಿ ಅವ್ರಿಬ್ರಿಗೂ ರೀ? ಇಬ್ಬರಿಗೂ 28, 29, ಮಗನ್ 30. ಮಗದ್ 30 ರೀ. ಅಕ್ಕಾರ್ ತೋರಿ ಆಗತ್ ಚಲೋ ಮದ್ವಿ ಮಾಡ್ರಿ. ನಿಮ್ಮ ಮಲ್ಲೈ ನಿಮ್ಗೆ ಒಳ್ಳೇದ್ ಮಾಡ್ಲಿ, ನೀವೇನ್ ಅನ್ಕೊಂಡಿರಲ್ಲ ಆಗ್ಲಿ, ಚಲೋತ್ನಾಗ ಹೋಗುದು ಬರೋದು ಇನ್ನಷ್ಟು ಶಕ್ತಿ ನೀಡ್ಲಿ ನಿಮ್ಗ. ಈಗ ಹೊಂಟಿದ್ರಿ ಈಗ? ರೀ. ಎಷ್ಟ್ ದಿನಕ್ಕೆ ರೀಚ್ ಹಾಕಿರಿ? ಎಷ್ಟ್ ದಿನಕ್ಕೆ ಮುಟ್ತೀರಿ? ಇನ್ನ 6-7 ದಿನದಾಗ ಹೋಗಿ ಮುಟ್ತಾರ. ಇನ್ನ 6-7 ದಿನದಾಗ ರೀ? ಹೆಂಗೆ ಹೋಗ್ಕಿರಿ ಈಗ? ಈಗ ಈ ಸದ್ದ ತಿಂತೀನಿ ಮೊಸರು ಕಲ್ಲಿಗೆ ಹೋಗಿ ಅಲ್ಲಿ ವಸ್ತಿ ಮಾಡೋದಾಗ್ತದ. ಅಲ್ಲಿ ಇಷ್ಟು ಭಕ್ತರು ಅದಾರ್ರಿ. ನಿಮ್ಮವ್ರ ಅದಾರ್ರಿ? ಉಳ್ಕೊಂಡಿರ್ತಾರನ್ರಿ ಅಲ್ಲಿ ಗೊತ್ತಿದಾರ? ಒಂದಿಬ್ರು ಗಾಡಿ ಮೇಲೆ ಹೊಂಟಾರ್ರಿ ಅವ್ರು, ಸೈಕಲ್ ಮೇಲೆ ಸ್ವಾಮಿಗಳು. ಅವ್ರು ಉಳ್ಕೊಂಡಿರ್ತಾರನ್ರಿ? ಅವ್ರ ಭಕ್ತರ ಜೋಡಿ ಪೂಜಾ ಪಾಠ ಮಾಡ್ಕೊಂಡು ಮತ್ ಮುಂದೆ ನಾಳೆ ಮತ್ ಕೋರವಾರಕ್ಕ ಹಿಂಗ ಹೋಗುದಾರ. ಏನೇನ್ ಇರ್ತಿರಿ ಒಳಗ? ಈಗ ಏನಿಲ್ರಿ, ಬರೇ ದೇವ್ರದ ಕಂಬಿ ಅಷ್ಟೇ ಇರ್ತಾರೆ. ಕಂಬಿ ಅಷ್ಟೇ ರೀ? ವಿಭೂತಿ ಇರ್ತಾವು. ಇದು ವಿಭೂತಿ ಇಟ್ಟಿರ್ತೀರನ್ರಿ? ಒಳಗೆ ವಿಭೂತಿ ಅದ. ಅಂದ್ರೆ ಅಲ್ಲಿಂದ ತೊಗೊಂಬಂದಿರ್ತೀರಿ ವಿಭೂತಿ? ಮಲ್ಲಿಂದ ವಿಭೂತಿ. ಎಷ್ಟ್ ಜನ ರೀ ನಿಮ್ಗೆ ಗೊತ್ತಿದಾರ ಈಗ ಈ ತರ ಹೊತ್ಕೊಂಡು ಹೋದಾರ ನಿಮ್ಮ ಊರವ್ರು? ನಮ್ಮ ಊರವ್ರು ನಾವ್ ಒಬ್ರೇ ರೀ. ಒಬ್ರೇ ರೀ? ದೇವ್ರಿಗೆ ಇಬ್ರಿಗೆ ಒಬ್ರೇ ರೀ? ಈಗ ಹೋಗ ಮುಂದೆ ಮಂದಿ ಬಾಳ ಐತ್ರಿ, ಬರೋ ಮುಂದೆ ನಾವ್ ಒಬ್ನೇ ರೀ. ಅಂದ್ರ ಹೋಗೋ ಮುಂದ್ ತುಂಬಾ ಜನ ಅದಾರ್ರಿ? ತುಂಬಾ ಜನ ಹೋಗೋ ಮುಂದೆ ಹೊತ್ಕೊಂಡು ಹೋಗಿದ್ದಾರ್ರಿ. ಈಗ ಬರೋ ಮುಂದೆ ನಾವ್ ಒಬ್ನೇ ರೀ. ಓದಿರಿ ಸಾಲಿ ಅಂದ್ರ? ಯಾರು ನೀವ್ರಿ? ನಂದು ಡಿಗ್ರಿ ಮುಗ್ದ. ಡಿಗ್ರಿ ಮುಗಿಸಿರಿ? ಇಲ್ರಿ, ನಾ LIC ಒಳಗೆ ವೆಲ್ತ್ ಮ್ಯಾನೇಜರ್ ಅದೀನಿ. ವೆಲ್ತ್ ಮ್ಯಾನೇಜರ್ ಅದಿರಿ? ಅಯ್ಯೋ, ಅಷ್ಟೆಲ್ಲ ಕಲ್ತು ದೇವ್ರ ಮೇಲೆ ಇಷ್ಟು ಭಕ್ತಿ ಇಟ್ಕೊಂಡು ಹೋಗು ಬರ್ ಮಾಡತ್ತೀರಿ? ಮತ್ತ ಮಾಡೇಬೇಕಲ್ರಿ, ಅವ್ನ ಹೊತ್ತ ಗತಿನೇ ಇಲ್ಲ. ಅದೇಂಗ ಈಗ ನೋಡ್ರಿ, ಮೌಖಿಕವಾಗಿ ಸೈನ್ಸ್ ವಿಚಾರವಾಗಿ ಬಂದ್ರೆ ದೇವ್ರ ಇಲ್ಲ ಅಂತೆಲ್ಲ ಮಾತಾಡ್ತಾರ, ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ರಿ? ಇಲ್ರಿ, ದೇವ್ರದೊಂದು ಮಾಯ ಶಕ್ತಿ ಬ್ಯಾರೇನೆ ಇರ್ತದ್ರಿ. ನೀವ್ ಹೆಂಗ್ ನಂಬ್ತೀರಿ ದೇವ್ರ ಅದಾನ ಅಂತ ಹೇಳ್ರಿ? ಅವ ಯಾವ ಟೈಮ್ದಾಗ ಆಸರತನ ಲೈಫ್ ಟೈಮ್ ಆಸರ ಕೂತ್ ಹೋತಾನ್ರಿ ದೇವ್ರ, ತ್ರಾಸ ಇಡ್ಲಾರ್ದಂಗ. ನಮ್ಮ ಈಗ ನೀರಿದಿಲ್ಲ, ನೀರು ಫಸ್ಟ್ನೇ ವರ್ಷ ಎಲ್ಲ ನೀರು ಸಾಕಣೆ ಮಾಡಿಕೊಟ್ಟ. 2ನೇ ವರ್ಷನೂ ಚಲೋನೇ ಆಗ್ಯಾದ್ರಿ. ಈಗ 3ನೇ ವರ್ಷ ಮಕ್ಕಳದು ಒಂದ್ ಸ್ವಲ್ಪ ಅವ್ರ ಲಗ್ನ ಮುಹೂರ್ತ ಆದ್ರೆ ಸಾಕ್ರಿ. ವರ್ಷ ಒಂದಿಷ್ಟು ನಿಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಚಲೋತ್ನಾಗಿ ಭಕ್ತಿಯಿಂದ ಹೋಗುದ್ ಬರ ಮಾಡತ್ತೀರಿ? ರೀ. ನಿಮ್ಮ ಮನೆಯವ್ರಿ ಅದಾರ್ರಿ? ಇಲ್ರಿ, ಅವ್ರು ಲಾಕ್ಡೌನ್ದಾಗ ತಿರ್ಕೊಂಡ್ರಿ. ಸ್ವಲ್ಪ ಅವ್ರದ್ದು ಇದು ಐತ್ರಿ ಮೆಡಿಕಲ್ದು. ಯಾಕಂದ್ರೆ ಕೊರೋನಾದಾಗ ಗೊತ್ತಾಗ್ಲಿಲ್ರಿ,
ಎಲ್ಲ ಒಂದ್ ಸ್ವಲ್ಪ ಮೋಸ ಐತ್ರಿ. ಏನ್ ತೊಂದ್ರೆ ಮಾಡ್ಕೋಬೇಡ್ರಿ, ಚಲೋತ್ನೇ ಹೊಂಟಿರಿ, ಅವೆಲ್ಲ ಚಲೋ ಆಗತ್ರಿ. ದಯವಿಟ್ಟು ಕ್ಷಮಿಸ್ರಿ ಕೇಳಿದಕ್ಕ. ಆದ್ರ ಬದುಕಂದ್ಮೇಲೆ ಇರ್ತಾರಲ್ರಿ ಯಾರಾದ್ರು ಪಾರ್ಟ್ನರ್ಸ್ ಅಂತೇಳಿ. ಸೊ ಕರೆ ರೀ, ದೇವ್ರು ಏನ್ ಮಾಡ್ತಾನ್ರಿ ಅವ್ನ ಕೈಯಾಗ. ಅದಕ್ಕೆ ನಮ್ಮ ಕೈಯಾಗ ಏನಿಲ್ಲ. ಭಾಳ ಖುಷಿ ಆದ್ರಿ ನಿಮ್ ನೋಡಿ. ಆದ್ರ ಭಾಳ ಬೇಜಾರನು ಆಯ್ತು, ಯಾಕಂದ್ರ ಮಕ್ಳ ಸಲುವಾಗಿ ಇಷ್ಟೆಲ್ಲ ನೀವು ಮಾಡತ್ತೀರಿ. ಅದೇ ಕಾರಣ ಮಕ್ಳಿಗೂ ತಿಳಿಬೇಕತ್ ಫಲ, ಯಾಕಂದ್ರೆ ಎಷ್ಟು ಶ್ರಮ ಪಡ್ತಿರ್ತೀರಿ ಅಂತ ಹೇಳಿ. ಅವರು ಶಾಣ್ಯಾರ ಹುಡುಗರು. ಹಾ ರೀ, ನನ್ನ ಮೇಲೆ ಭಾಳ ನಂಬಿಕೆ ಅದಾರಿ ಅವ್ರಿಗೆ. ನಂಬಿಕೆ ಇದ್ರೆ ಆದ್ರಿ ಚಲೋ ಆದ್ರಿ. ಚಂದ್ರಶೇಖರ್ ಅಂತ ಹೇಳಿದ್ರಿ, ಮತ್ತೆ ಇನ್ನೊಬ್ರಿ ಪರಮಾನಂದ ಜಿಗ್ನಾಳ್ರಿ. ಪರಮಾನಂದ. ನೋಡ್ರಿ ಪರಮಾನಂದ ಮತ್ತೆ ಚಂದ್ರಶೇಖರ್ ಅವರೇ, ನಿಮ್ಮ ತಂದೆಯವರು ನಿಮ್ಮ ಸಲುವಾಗಿ ಈ ಥರ ಆಸೆಗಳನ್ನ ಇಟ್ಕೊಂಡೆಲ್ಲ ಹೋಗ್ತಾ ಬರ್ತಾ ಇದ್ದಾರೆ. ಸಾಧ್ಯವಾದಷ್ಟು ನೀವು ಕೂಡ ಅವ್ರ ಜೊತೆಗೆ ಸಪೋರ್ಟ್ ಮಾಡ್ಕೊಂತ ಚೆನ್ನಾಗಿರ್ರಿ ಅಷ್ಟೇ. ಅಪ್ಪಾಜಿ ಭಾಳ ಖುಷಿ ಆದ್ರಿ. ದಯವಿಟ್ಟು ಆಶೀರ್ವಾದ ಮಾಡ್ರಿ ನನಗ. ಥ್ಯಾಂಕ್ ಯು. ನೀವು ಹಂಗೆ ಮಾಡ್ಬೇಡ್ರಿ, ಆಶೀರ್ವಾದ ಮಾಡ್ರಿ. ದೇವ್ರ ಅದಲ್ಲ, ಇಲ್ಲಿ ತೊಂದ್ರೆ ಇಲ್ರಿ, ತೊಂದ್ರೆ ಇಲ್ಲ, ಇಲ್ಲಿ ಬ್ಯಾಡ್ರಿ. ಇಲ್ಲಿ ಆದ್ರೆ ಇದು ಮಾಡ್ರಿ, ಬ್ಯಾಡ್ರಿ ಅಪ್ಪಾಜಿ. ಇಲ್ಲ ನೀವು ಕಾಲ್ ತೆಗೀರಿ ಅಪ್ಪಾಜಿ. ಇಲ್ಲ ಹಂಗೆ ಮಾಡ್ಬೇಡ್ರಿ ಮಲಕ. ಬರ್ರಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಮತ್ತೆ ನಾ ಪಾಪನಾಗ ಬೀಳ್ತೀನಿ ಹಂಗೆ ಮಾಡಿ. ಹಂಗೇನಿಲ್ಲ ಬರ್ರಿ, ಹಿಂಗೆ ಬರ್ರಿ. ಇಲ್ಲ ಇಲ್ಲ ಗುರು ಹಂಗೆ ಮಾಡ್ಕೊಡ್ರಿ. ನಿಮ್ ಪ್ಲೀಸ್ ಹೇಳ್ತೀನಿ ನಾನು. ಶಿವ ಅಪ್ಪಾಜಿ ಆಗ್ಲಿಲ್ರಿ, ನೀವ್ ಅನ್ಕೊಂಡ್ರಿ ಆಗ್ಲಿ, ಚೆನ್ನಾಗಿ ಮಾಡಿ, ಚಲೋ ಆಗ್ಲಿ. ಜೈ ಮಲ್ಲಾರಿ, ಹೋಗಿ ಬರ್ರಿ. ಹಾ ರೀ, ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಯ್ತು, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಯಾಕಂದ್ರೆ ಒಬ್ಬ ತಂದೆ ಆದಂತಹ ವ್ಯಕ್ತಿ, ತಾಯಿ ಆದಂತಹ ವ್ಯಕ್ತಿ ನಮ್ಮ ಬದುಕಿಗೋಸ್ಕರ ಎಷ್ಟು ಶ್ರಮ ಪಡ್ತಿರ್ತಾರೆ. ಆದರೆ ಎಷ್ಟೋ ಹಬ್ಬಗಳು ಬರ್ತವೆ, ಎಷ್ಟೋ ಹುಣ್ಣಿಮೆಗಳು ಬರ್ತವೆ. ಹಬ್ಬಗಳು, ಹುಣ್ಣಿಮೆಗಳು, ಅಮಾವಾಸ್ಯೆಗಳು ಯಾವುದಕ್ಕೂ ಕೂಡ ಬರೋದಿಲ್ಲ. ಯಾವುದೋ ಒಂದು ವರ್ಷಕ್ಕೆ ಒಂದ್ಸಲ 2 ಸಲನೋ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಕಡೆಗೆ ನಾವು ಇನ್ನೂ ಸೂಕ್ಷ್ಮವಾಗಿ ನೋಡೋದಾದರೆ ಒಂದಿಷ್ಟು ಘಟನೆಗಳನ್ನು ಕೇಳಿರ್ತೀವಿ. ಎಂಥ ಘಟನೆಗಳು ಹೇಳಿ, ತಂದೆ ತಾಯಿ ತೀರ್ಕೊಂಡಿರ್ತಾರೆ, ಆದರೂ ಕೂಡ ಮಕ್ಕಳು ಬರೋಕ್ಕಿಂತ ಮುಂದೆ ನೋಡ್ತಾ ಇರ್ತಾರೆ. ಅಲ್ಲಿಂದಲೇ ಆನ್ಲೈನ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದಂಥ ಘಟನೆಗಳನ್ನು ನಾವು ಕೇಳಿದ್ದೀವಿ. ನಿಜವಾಗ್ಲೂ ತುಂಬ ಬೇಜಾರಾಯ್ತು ನನಗೆ. ಯಾಕಂದರೆ ಯಾರೂ ಇಲ್ಲ ರೀ, ಹಿಂದೆನೂ ಯಾರೂ ಇಲ್ಲ, ಮುಂದೂ ಯಾರೂ ಇಲ್ಲ. ಒಬ್ಬರೇ ಹೋಗ್ತಾ ಇದ್ದಾರೆ, ನಿಯರ್ ಟು ಮಸರ್ಕಲ್ಲಿದ್ದಾರೆ. ಅರ್ಥ ಮಾಡ್ಕೊಡ್ರಿ. ಒಬ್ರು ಯಾರೋ ದೇವರ ಮೊರೆ ಹೋಗ್ತಾ ಇದ್ದಾರೆ ಅಂದರೆ ದೇವರು ಇಲ್ಲ ಅದೆಲ್ಲ ನಾವು ಅಂತೀವಿ. ದೇವರ ಮೇಲೆ ಅಚಲವಾದ ಭಕ್ತಿನ ಇಟ್ಕೊಂಡು ನಡ್ಕೊಂಡವ್ರಿಗೆ ಅವ್ರಿಗೆ ಪ್ರತಿಫಲ ಕೂಡ ಸಿಕ್ಕಿರುತ್ತೆ. ನೀವೇ ಕಣ್ಮುಂದೆ ನೋಡಿದ್ರಿ, ಆ ವ್ಯಕ್ತಿ ತನ್ನ ಮಕ್ಕಳಿಗೋಸ್ಕರ 700 ಕಿಲೋಮೀಟರ್ ಹೋಗೋದು, 700 ಕಿಲೋಮೀಟರ್ ಬರೋದು. ಈ ತರದ ವಿಡಿಯೋಗಳನ್ನ ನಾನು ಮಾಡಿರ್ಲಿಲ್ಲ. ಯಾಕೆ ಮಾಡಿದೆ ಅಂದ್ರೆ, ಪ್ರತಿಯೊಬ್ರು ದೇವರ ಮೊರೆಯನ್ನು ಹೋಗಿರ್ತಾರಲ್ವಾ, ನಮ್ಗೆ ಯಾರು ಇಲ್ಲಪ್ಪ ಅವನೇ ದಿಕ್ಕು ಅಂತ ಅನ್ಕೊಂಡಿರ್ತಾರಲ್ವಾ, ಅವರೆಲ್ಲರಿಗೂ ಕೂಡ ಒಂದು ಹಿಂದಿನ ಕಥೆ ಇರುತ್ತೆ. ಹಿಂದೆ ಒಂದು ಅವರದ್ದೇ ಆದಂಥ ಒಂದು ನೋವಿನ ಕಥೆ ಇರುತ್ತೆ, ಅವರದ್ದೇ ಆದಂಥ ಒಂದಿಷ್ಟು ಕಥೆಗಳಿರ್ತವೆ. ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದು, ಅವರನ್ನ ಕೇಳಿದ್ದು, ಲಿಟ್ರಲಿ ನನಗೆ ಕಣ್ಣಲ್ಲಿ ನೀರೇ ಬಂತು. ಆ ಥರ ತುಂಬ ಜನ ಹೊತ್ಕೊಂಡು ಹೋಗೋದು ಬರೋದು ಮಾಡ್ತಾರೆ. ಆದರೆ ಆ ವ್ಯಕ್ತಿ ಇದಾರಲ್ವಾ, ಸ್ವಲ್ಪ ಸ್ಪೆಷಲ್ ಅನಿಸಿದ್ರು. ಸಮಥಿಂಗ್ ಏನೋ ಇದೆ ಅಂದ್ಕೊಂಡೆ. ಹೋಗುವಾಗ ನೋಡಿದ್ದೆ, ವಾಪಸ್ ಬರುವಾಗ ಅವ್ರದ್ದು ವಿಡಿಯೋ ಮಾಡಿದೆ. ನಾನು ಹೋಗುವಾಗ ಅವರು ಗಬ್ಬೂರ್ ಹತ್ರ ಇದ್ದರು, ವಾಪಸ್ ರಿಟರ್ನ್ ಬರುವಾಗ ಅವರು ಮಸರ್ಕಲ್ ನಿಯರ್ ಮಾಡಿದರು. ಸೊ ಇವತ್ತು ಮಸರ್ಕಲ್ಲಲ್ಲಿ ಉಳ್ಕೋತಾರಂತೆ. ನಿಜವಾಗ್ಲೂ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಟ್ ಬೇಜಾರು ಆಯಿತು ಮತ್ತು ಅಷ್ಟೇ ಖುಷಿನೂ ಆಯಿತು. ಖುಷಿ ಯಾಕಾಯಿತು ಅಂದರೆ, ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ರಿ. ಏನೋಪ್ಪ ಅವರು ವಿದ್ಯಾಭ್ಯಾಸ ಮಾಡಿಲ್ಲ ಹಾಗಾಗಿ ಈ ಥರ ಮಾಡ್ತಾರೆ ಅಂದರೆ ಏನಾದರೂ ಅನ್ಬೋದು. ಆದರೆ ಅವರು ಡಿಗ್ರಿ ಮುಗಿಸಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡು ಮಕ್ಕಳನ್ನು ಅಮೆರಿಕದಲ್ಲಿ ಓದೋಕೆ ಕಳಿಸಿ, ಆ ವ್ಯಕ್ತಿ ಶ್ರೀಶೈಲಕ್ಕೆ ಪ್ರತಿ ವರ್ಷ 3 ವರ್ಷ ಆಯ್ತಂತೆ ಹೋಗುತ್ತಾ ಬರ್ತಾ, ಇದು 3ನೇ ವರ್ಷ ಅಂತೆ. 700 ಕಿಲೋಮೀಟರ್ ಹೋಗೋದು, 700 ಕಿಲೋಮೀಟರ್ ಬರೋದು ಸಾಮಾನ್ಯ ವಿಚಾರ ಅಲ್ರಿ. ದೇವರ ಇಪ್ಪರಿಗೆ ಅವರು. ನಿಜವಾಗ್ಲೂ ಸ್ನೇಹಿತರೆ, ಇದರಿಂದ ನಿಮಗೆ ಜೀವನದಲ್ಲಿ ಏನಾದರೂ ಮಾಡೋಕ್ಕೆ ಛಲ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದಿಷ್ಟೇ, ಏನೂ ಇಲ್ಲ, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಇಲ್ಲ. ಈ ವಿಡಿಯೋ ಮುಖಾಂತರ ನಾನು ಹೇಳೋಕೆ ಕೊಟ್ಟಿದ್ದಿಷ್ಟೇ, ನಮ್ಮ ಕೈಲಿ ಏನೂ ಆಗಲ್ಲ ಅಂತಿಲ್ಲ, ಎಲ್ಲವೂ ಆಗುತ್ತೆ. ದಯವಿಟ್ಟು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವತ್ತಲೇ ಶುರು ಮಾಡಿ, ಇವತ್ತಿನಿಂದಲೇ ಆರಂಭಿಸಿ. ದಯವಿಟ್ಟು ಟೈಮನ್ನು ಮುಂದೂಡಬೇಡಿ. ಯಾಕಂದರೆ ನಮ್ಮ ಜೀವಿತ ಯಾವುದೇ ಜಾಸ್ತಿ ವರ್ಷಗಳಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಾವು 50 ವರ್ಷ ಬದುಕ್ತೀವಿ ಅಂದರೆ ಅದರಲ್ಲಿ 25 ವರ್ಷ ಹೋಗ್ಬಿಡ್ತು, ಅರ್ಧ ದಿನಗಳು. ಯಾಕಂದರೆ ರಾತ್ರಿಗಳು, ಬೇರೆ ಬೇರೆ ಕೆಲಸಗಳಿಗೆ ಹೋಯ್ತು. ಉಳಿದಿರೋದು 25 ವರ್ಷ. ಅದರಲ್ಲಿ ಹಬ್ಬಗಳು, ಹರಿದಿನಗಳು ಎಲ್ಲವನ್ನು ಕಳೆದ್ರೆ ನಮ್ಗೆ ಉಳಿದಿರೋದು ಇನ್ನೊಂದು 3-4 ವರ್ಷ ಅಂದ್ಕೊಳ್ಬೋದು, ಅಷ್ಟೇ ದಿನಗಳು. ಹಾಗಾಗಿ ದಯವಿಟ್ಟು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತೇ ಶುರು ಮಾಡಿ, ಇವತ್ತಿನಿಂದಲೇ ಈಗಲಿಂದಲೇ ಆರಂಭಿಸಿ. ಒಳ್ಳೇದಾಗಲಿ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.